ನಮಸ್ಕಾರ ವೀಕ್ಷಕರೇ, ಜ್ಯೋತಿರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಎಪಿಸೋಡಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ಕಂಟಿನ್ಯೂ ಮಾಡೋಣ. ಸೊ ಹಿಂದಿನ ಎಪಿಸೋಡ್ಗಳಲ್ಲಿ 1, 2, 3 ಮತ್ತು 4, 5 ಈ ಸಂಖ್ಯೆಗಳ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಇವತ್ತಿನ ಎಪಿಸೋಡಲ್ಲಿ ಸಂಖ್ಯೆ 6 ಬಗ್ಗೆ ತಿಳ್ಕೊಳ್ಳೋಣ, ಸೀರೀಸ್ 6. ಸೊ ಸೀರೀಸ್ 6 ಅಲ್ಲಿ ಬಂದರೆ ನಿಮ್ಮ ಜನ್ಮ ಸಂಖ್ಯೆ ಅಥವಾ ಹುಟ್ಟಿದ ದಿನಾಂಕ 6 ಆಗಿರ್ಬೋದು, 15 ಆಗಿರ್ಬೋದು ಮತ್ತು 24 ಆಗಿರ್ಬೋದು. ಈ 3 ದಿನಾಂಕದವ್ರಿಗೆ ಸಂಖ್ಯೆ 6 ಅಂತೇಳಿ ಬರುತ್ತೆ ನ್ಯೂಮರಾಲಜಿ. ಸೊ ಸಂಖ್ಯೆ 6 ಬಗ್ಗೆ ಸ್ವಲ್ಪ ಗುಣಲಕ್ಷಣಗಳ ಬಗ್ಗೆ ಮಾತಾಡೋಣ. ಸೊ ಸಂಖ್ಯೆ 6 ಅಂದರೆ ಇದು ಶುಕ್ರನ ಅಧಿಪತ್ಯ. ಈ ಶುಕ್ರನ ಅಧಿಪತ್ಯದಲ್ಲಿ ಇವರು ನೋಡಲಿಕ್ಕೆ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿರುತ್ತಾರೆ ಮತ್ತು ಇವರು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಒಂದು ಕಡೆ ಕೈ ಹಾಕಿದ್ದನ್ನ ಕಂಪ್ಲೀಟ್ ಆಗಿ ಮುಗಿಸಿ ಬಿಡೋವರೆಗೆ ಮುಂದಕ್ಕೆ ಬೇರೆ ಕಡೆ ಡಿವಿಷನ್ಸ್ ತಗೊಳ್ಳೋದಿಲ್ಲ. ಸೊ ಸಾಕಷ್ಟು ಆತ್ಮಸ್ಥೈರ್ಯ ಮತ್ತು ಅವರು ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ತುಂಬ ಕ್ರೀಮ್ ಹಾಕೋದು, ಮೇಕಪ್ ಮಾಡೋದು, ಸೊ ಯಾವುದಾದ್ರು ಒಂದು ಮೊಡವೆ ಗುಳ್ಳೆ ಆದರೆ ತುಂಬ ಕ್ರೀಮ್ಸ್ ಅಪ್ಲೈ ಮಾಡೋದು, ಸಿಕ್ಕಾಪಟ್ಟೆ ಅವರು ಫೇಸ್ ಅಥವಾ ಅವರು ಫಿಸಿಕಲ್ ಫಿಟ್ನೆಸ್ಗೆ ಸಿಕ್ಕಾಪಟ್ಟೆ ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅವರು. ಸೊ ಸಂಖ್ಯೆ 6ರಲ್ಲಿ ಹೊಂದಿರತಕ್ಕಂಥ ಶುಕ್ರನ ಅಧಿಪತ್ಯದವರು. ಅದೇ ರೀತಿ ಇವರು ಸಾಕಷ್ಟು ಬುದ್ಧಿವಂತಿಕೆ ಮತ್ತು ಸಜ್ಜನರಾಗಿ ಕೂಡ ಇರ್ತಾರೆ ಮತ್ತು ಇವರು ಸಾಕಷ್ಟು ಐಷಾರಾಮಿ ಜೀವನವನ್ನು ಬೇಕಂತೇಳಿ ಬಯಸ್ತಾರೆ. ಮೇ ಬಿ ಜೋಬಲ್ಲಿ 100 ರೂಪಾಯಿ ಇದ್ದರೂ ಕೂಡ ಯಾವ್ದಾದ್ರು ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡೋಣ ಅಂತಕ್ಕಂಥದ್ದು, ಯಾವ್ದಾದ್ರು ಒಂದು ಸಾಲ ಮಾಡೋರು ಸರಿ ಅದನ್ನು ಪಡ್ಕೊಳ್ತಕ್ಕಂಥದ್ದು, ಒಟ್ಟಿನಲ್ಲಿ ಒಂದು ಐಷಾರಾಮಿಯಾಗಿ ಇರ್ತಕ್ಕಂಥದ್ದು, ನಾರ್ಮಲ್ ಲೈಫ್ ಬಿಟ್ಟು ಒಂದು ಸ್ಟೆಪ್ ಹೈಯರ್ ಸೈಡಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು, ಸ್ವಲ್ಪ ಲಕ್ಸುರಿನ ಇಷ್ಟಪಡ್ತಕ್ಕಂಥದ್ದು. ಸೊ ಇರ್ತಕ್ಕಂಥ ಮನೆಯಲ್ಲಿ ಸಾಕಷ್ಟು ಒಂದು ಹೋಮ್ ಅಪ್ಲಯನ್ಸಸ್ ಆಗ್ಬೋದು, ಮನೆಯಲ್ಲಿ ಇರ್ತಕ್ಕಂಥ ಪೀಠೋಪಕರಣಗಳಾಗ್ಬೋದು, ತುಂಬ ಲಕ್ಸುರಿಯಸ್ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಮತ್ತು ಅವ್ರದ್ದು ಎಲೆಕ್ಟ್ರಾನಿಕ್ ಐಟಮ್ಸ್ ಆಗ್ಬೋದು, ಗ್ಯಾಡ್ಜೆಟ್ಸ್ ಆಗ್ಬೋದು. ಸೊ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾ ನೆಕ್ಸ್ಟ್ ವರ್ಷನ್ಗೆ ಹೋಗ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ತೊಗೊಂಡಿದ್ದೀನಿ ಇದೇ ಆಗುತ್ತೆ, ಲಾಸ್ಟ್ 5 ಇಯರ್ಸ್ದಿಂದ ಅದೇ ಇಟ್ಕೊಂಡಿದ್ದೀನಿ, ಆ ಥರದವ್ರಲ್ಲ. ಈಗಿನ ಜನ್ರೇಷನ್ಗೆ, ಈಗಿನ ಪ್ಯಾಟರ್ನ್ಗೆ, ಈಗಿನ ಟ್ರೆಂಡ್ಗೆ ಭಾಳಷ್ಟು ಚೇಂಜಸ್ಸು, ಅಪ್ಗ್ರೇಡೇಷನ್ಸು, ಲೇಟೆಸ್ಟ್ ಫ್ಯೂಚರ್ಸ್ ಇರ್ತಕ್ಕಂಥದ್ದು, ಐಷಾರಾಮಿ ಜೀವನವನ್ನು ಬಯಸ್ತಕ್ಕಂಥವ್ರು ಸಂಖ್ಯೆ 6 ಅವರು. ಅದೇ ರೀತಿ ಅವರು ಮುಖ ಆಕರ್ಷಣೆ ಇರ್ತಕ್ಕಂಥದ್ದು, ಫಿಸಿಕಲ್ ಫಿಟ್ನೆಸ್ ಆಕರ್ಷಣೆ ಇರ್ತಕ್ಕಂಥದ್ದು ಅಂಥದ್ದು ತುಂಬ ಭಾಳ ಜಾಸ್ತಿ ಇದೆ. ಅದೇ ರೀತಿ ಇವರು ಸಂಖ್ಯೆ 6 ಅವರು ಭಾಳ ರೊಮ್ಯಾಂಟಿಕ್ ಲೈಫನ್ನು ಇಷ್ಟಪಡ್ತಾರೆ. ಸೊ ಪ್ರೀತಿಯಲ್ಲಿ ಬೀಳ್ತಕ್ಕಂಥದ್ದು ಭಾಳ ಹೆಚ್ಚಾಗಿ ಕಾಣುತ್ತೆ. ಲವ್ ಮ್ಯಾರೇಜ್ಗಳು ಸಾಕಷ್ಟು ಇವರಲ್ಲಿ ಸಾಧ್ಯತೆಗಳು ಉಂಟು. ಅದೇ ರೀತಿ ಬರ್ತಕ್ಕಂಥ ಪಾರ್ಟ್ನರು ಕೂಡ ತುಂಬ ರೊಮ್ಯಾಂಟಿಕ್ ಆಗಿರಬೇಕು, ತುಂಬ ನೀಟಾಗಿರಬೇಕು, ಸಾಕಷ್ಟು ಸುಂದರವಾಗಿರ್ಬೇಕಂತಕ್ಕಂಥ ಬಯಸೋರು ಇವರು. ಅದೇ ರೀತಿ ಮದುವೆ ಆ ಥರ ಪ್ರಪೋಸಲ್ಸ್ ಬಂದಾಗ ಇವರು ಬೇಕಾಗಿರ್ತಕ್ಕಂಥದ್ದನ್ನೇ ಆರಿಸ್ಕೊಳ್ತಕ್ಕಂಥದ್ದು. ಆದಷ್ಟು ಬೇಗ ಇದೇ ಆಗಲಿ, ಯಾವುದೋ ಒಂದು ಸಿಕ್ಕಿದ್ರೆ ಸಾಕು ಅಂತ ಅವ್ರು ಒಪ್ತಕ್ಕಂಥ ಸಾಧ್ಯತೆಗಳು ಭಾಳ ಕಡಿಮೆ. ತುಂಬ ಸೆಲೆಕ್ಟಿವ್ ಆಗಿರ್ತಾರೆ, ತುಂಬ ಪೊಸೆಸಿವ್ ಆಗಿ ಕೂಡ ಇರ್ತಾರೆ. ಸೊ ಇವೆಲ್ಲ ಕೂಡ ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸು. ಅವರು ನಾರ್ಮಲ್ ಲೈಫಿನ ಒಂದು ಸ್ಟೆಪ್ ಹೈಯರ್ ಲೆವೆಲಲ್ಲಿ ಯೋಚನೆ ಮಾಡ್ತಾರೆ. ದೇ ವಾಂಟ್ ಟು ಬಿ ಇನ್ ದ ಲಕ್ಸುರಿಯಸ್ ಕಂಡೀಷನ್. ಅದೇ ರೀತಿ ಅವ್ರ ಕೆಲಸಗಳಲ್ಲಿ ಆಗ್ಬೋದು, ಅವ್ರ ಆಫೀಸಲ್ಲಿ ಆಗ್ಬೋದು, ಆ ಥರದಲ್ಲಿ ಅವ್ರದ್ದು ಲೈಫ್ ಸ್ಟೈಲು, ಅವ್ರು ಆಗ್ತಕ್ಕಂಥ ಬಟ್ಟೆಗಳು ಇವೆಲ್ಲ ಕೂಡ ತುಂಬ ಅವರು ಲೇಟೆಸ್ಟ್ ಟ್ರೆಂಡಲ್ಲಿ ಇರ್ತಾರೆ. ಇದು ಇವರ ಶುಕ್ರನ ಅಧಿಪತ್ಯದಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟ್ರು. ಅದೇ ರೀತಿ ಇವರು ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು, ಬೇರೆ ವಿಚಾರಗಳಲ್ಲಿ ಆಗ್ಬೋದು. ಸೊ ಅವರು ಬರ್ತಕ್ಕಂಥ ಇನ್ಕಮ್ಗಿನ ಎಕ್ಸ್ಪೆನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಬರ್ತಕ್ಕಂಥದ್ದು 100 ರೂಪಾಯಿ ಆದರೆ ಅವ್ರ ಎಕ್ಸ್ಪೆನ್ಸಸ್ಸು 150, 200 ರೂಪಾಯಿ ಇರುತ್ತೆ. ಸೊ ಸಾಲ ಮಾಡಿದ್ರು ಸರಿ, ಅವ್ರದ್ದೇನು ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ, ಅವ್ರೇನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ತಕ್ಕಂಥದ್ದಲ್ಲಿ ಸಾಕಷ್ಟು ಅವರು ಅನುಭವ ಇರುತ್ತೆ. ಇದಿಷ್ಟು ಕೂಡ ಸಂಖ್ಯೆ 6 ಶುಕ್ರನ ಅಧಿಪತ್ಯದಲ್ಲಿ ಇರ್ತಕ್ಕಂಥದ್ದು. ಈ ಸಂಖ್ಯೆ 6 ಅವ್ರಿಗೆ ಯಾವ್ಯಾವುದು ಗುಡ್ ನಂಬರ್ ಆಗಿ ಬರುತ್ತೆ ಅಂದರೆ 2, 4, 5 ಮತ್ತು 7, 8 2, 4, 5, 7 ಮತ್ತು 8 ಕೂಡ ನಿಮಗೆ ಮ್ಯಾಚ್ ಆಗುತ್ತೆ. ಅದ್ರಲ್ಲಿ ಯಾವ್ದು ಬ್ಯಾಡ್ ಆಗುತ್ತೆ ಅಂದರೆ ಅವ್ರಿಗೆ 1 ಆಗಿ ಬರಲ್ಲ ಮತ್ತು 3 ಆಗಿ ಬರಲ್ಲ. ಸೊ ನಂಬರ್ 9 ಬಂದು ಒಂದು ನ್ಯೂಟ್ರಲ್ ಅಥವಾ ಒಂದು 50% ಆಗಿ ಬರುತ್ತೆ. ಸೊ ಅವ್ರಿಗೆ ಒಂದು ಸೂರ್ಯನ ಸಂಖ್ಯೆ ಅಷ್ಟಾಗಿ ಬರಲ್ಲ. ಅದಾದ ನಂತರ ಇದು ಸಂಖ್ಯೆ 6 ಬಂದರೆ ಅಸುರ ಗುರು ಅಂತ ಹೇಳ್ತೀವಿ ಶುಕ್ರಾಚಾರ್ಯರು. ಸೊ 3 ಸಂಖ್ಯೆ ಬಂದು ಗುರು ಬಂದು ದೇವಗುರು ಅಂತೀವಿ. ಸೊ ಅಸುರ ಗುರು ಮತ್ತು ದೇವಗುರು ಅಬ್ವಿಯಸ್ಲಿ ಡಿಫ್ರೆನ್ಸ್ ಇರೋದ್ರಿಂದ 1 and 3 ಕಾಂಬಿನೇಷನ್ಸ್ನ ಅವಾಯ್ಡ್ ಮಾಡಿ ಮಿಕ್ಕಿದ್ದು 2, 4, 5 ಮತ್ತು 7 and 8ನ ನೀವು ಯೂಸ್ ಮಾಡ್ಬೋದು. ಅದೇ ರೀತಿ ಬರ್ತ್ ನಂಬರಲ್ಲಿ ಇರ್ತಕ್ಕಂಥ 6 ಅವ್ರಿಗೆ ಎಲ್ಲ ಡೆಸ್ಟಿನಿ ನಂಬರ್ಸ್ 1 to 9 ಆಲ್ 9 ಕಾಂಬಿನೇಷನ್ಸ್ ಇಲ್ಲಿ ಬರ್ತಿದ್ದೀನಿ ಯಾವ್ಯಾವ್ದು ನಂಬರ್ ಲಕ್ಕಿಯಾಗಿ ಬರುತ್ತೆ ಅಂತ. ಸೊ ಇದರಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ 6 and 1 ಕಾಂಬಿನೇಷನ್ಸ್. ಸೊ 6, 1 ಕಾಂಬಿನೇಷನ್ಸ್ ಅಷ್ಟು ಚೆನ್ನಾಗಿ ಬರಲ್ಲ, ಮತ್ತು 6 and 3 ಕಾಂಬಿನೇಷನ್ಸು ಅಷ್ಟು ಚೆನ್ನಾಗಿ ಬರಲ್ಲ. ಮಿಕ್ಕಿದ್ದೆಲ್ಲ ಕಾಂಬಿನೇಷನ್ಸು ಆ್ಯಂಡ್ ಆವ್ರೇಜ್ ತುಂಬ ಚೆನ್ನಾಗಿ ಬರುತ್ತೆ. ಸೊ 1ನ ಬಂದು ಸೂರ್ಯ ಶುಕ್ರಂಗೆ ಆಗಲ್ಲ, ಮತ್ತು ಗುರು ಮತ್ತು ಶುಕ್ರ ಆಗಲ್ಲ. ದೀಸ್ 2 ಆರ್ ವೆರಿ ಬ್ಯಾಡ್ ನಂಬರ್ಸ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಕ್ಕಿ ನಂಬರ್ನ ಬರ್ಕೊಳ್ಳಿ. ಸೊ ನೀವು ಸೀರೀಸ್ ನಂಬರ್ 6ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ನಂಬರ್ಸ್ಗಳಲ್ಲಿ ಮೊಬೈಲ್ ನಂಬರ್ನ ಆಯ್ಕೆ ಮಾಡಿ ನಿಮ್ಮ ಪಾಸ್ವರ್ಡ್ಗಳನ್ನ ಸೆಟ್ ಮಾಡ್ಕೊಳ್ಳಿ. ಏನಾದ್ರು ಬೇರೆ ನಂಬರ್ ಸೆಲೆಕ್ಷನ್ ಆಪ್ಷನ್ಸ್ ಇದ್ದರೆ ಈ ನಂಬರ್ಗಳನ್ನ ಸೆಲೆಕ್ಟ್ ಮಾಡಿ ಇವುಗಳನ್ನ ಮಾಡೋದ್ರಿಂದ ನಿಮಗೆ
ಸ್ವಲ್ಪ ಲಕ್ಕಿ ಏರಿಯಾದಲ್ಲಿ ಲಕ್ಕಿ ಪರ್ಸೆಂಟೇಜು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸ್ವಲ್ಪ ಇನ್ಕ್ರೀಸ್ ಕಾಣುತ್ತೆ. ಬ್ಯಾಡ್ ನಂಬರ್ಸ್ ಆಲ್ರೆಡಿ ಹೇಳ್ದಂಗೆ 1 and 3ನ ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ಅವ್ರಿಗೆ ಬ್ಯಾಡ್ ಡೇಸ್ ಯಾವ್ದಾಗುತ್ತೆ ಅಂದರೆ ಭಾನುವಾರ ಮತ್ತು ಗುರುವಾರ ಬರಲ್ಲ. ಗುಡ್ ಡೇಸ್ ಬಂದು ಮಂಗಳವಾರ, ಬುಧವಾರ ಮತ್ತು ಶುಕ್ರವಾರ, ಈವನ್ ಸೋಮವಾರ ಕೂಡ ಸಮ್ ಪರ್ಸೆಂಟೇಜ್ ಯೂಸ್ ಮಾಡ್ಬೋದು. ಭಾನುವಾರ ಮತ್ತು ಗುರುವಾರ 2 ದಿನ ಬಿಟ್ಟು. ಸೊ ಕಲರ್ ಬಂದು ಬಿಳಿ ಚೆನ್ನಾಗಿ ಆಗಿಬರುತ್ತೆ, ಹಸಿರು ಚೆನ್ನಾಗಿ ಆಗಿಬರುತ್ತೆ, ನೀಲಿ ಕೂಡ ಆಗಿಬರುತ್ತೆ. ಈ 3 ಕಲರ್ನ ಇವ್ರು ಉಪಯೋಗಿಸ್ಬೋದು. ಸೊ ಬ್ಯಾಡ್ ಕಲರ್ಸಲ್ಲಿ ಹಳದಿನ ಆದಷ್ಟು ಅವಾಯ್ಡ್ ಮಾಡಿ, ಕಪ್ಪನ್ನು ಅವಾಯ್ಡ್ ಮಾಡಿ ಮತ್ತು ಕೇಸರಿಯನ್ನು ಅವಾಯ್ಡ್ ಮಾಡಿ. ಈ ಕಲರ್ಗಳನ್ನ ಅವಾಯ್ಡ್ ಮಾಡಿ, ಈ ಡೇಸ್ಗಳನ್ನ ಅವಾಯ್ಡ್ ಮಾಡಿ. ಅದೇ ರೀತಿ ಕೊಟ್ಟಿರ್ತಕ್ಕಂಥ ಕಾಂಬಿನೇಷನಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗಳನ್ನ ನೀವು ರೆಗ್ಯುಲರ್ ಲೈಫ್ ಸ್ಟೈಲಲ್ಲಿ ನೀವು ಯುಟಿಲೈಸ್ ಮಾಡ್ಕೊಳ್ಳಿ, ಯೂಸ್ ಮಾಡಿ. ಈ ಸೀರೀಸ್ 6 ಅವ್ರದ್ದು ಇದಿಷ್ಟು ಡಿಟೇಲ್ ಆಗಿ ನಾನು ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಸೀರೀಸ್ 6 ಅವ್ರದ್ದು ಹೇಳಿರ್ತಕ್ಕಂಥದ್ದನ್ನು ನೀವು ಒಂದಲ್ಲ 2 ಸಲ ವಿಡಿಯೋ ನೋಡಿ. ಬಟ್ ಇದರಲ್ಲಿ ಏನಂದರೆ ಡೆಸ್ಟಿನಿ ನಂಬರ್ ನಿಮ್ಗೆ ಗೊತ್ತಿರಬೇಕು. ಈ ಡೆಸ್ಟಿನಿ ನಂಬರ್ ಗೊತ್ತಿಲ್ಲ ಅಂದರೆ ಈ ಕಾಂಬಿನೇಷನ್ಸಲ್ಲಿ ಮಿಸ್ ಆಗುತ್ತೆ. ಈ ಡೆಸ್ಟಿನಿ ನಂಬರ್ ಹೇಗೆ ನೋಡೋದು ಅನ್ನೋದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿದೆ. ಸೊ ನನ್ನ ಚಾನಲ್ಗೆ ಹೋಗಿ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಹೌ ಟು ಫೈಂಡ್ ಔಟ್ ಡೆಸ್ಟಿನಿ ನಂಬರ್ ಅಂತಿದೆ. ಆ ಡೆಸ್ಟಿನಿ ನಂಬರ್ ವಿಡಿಯೋನ ನೋಡಿದ್ರೆ ನಿಮಗೆ ಹೌ ಟು ಕ್ಯಾಲ್ಕುಲೇಟ್ ಅಂದರೆ ನಿಮ್ಮ ಡೇಟು, ಮಂತು ಮತ್ತು ಇಯರ್ನ ಹಾಕಿ ಕ್ಯಾಲ್ಕುಲೇಷನ್ ಮಾಡಿ ಡೆಸ್ಟಿನಿ ನಂಬರ್ನ ತೊಗೋಬೇಕು. ಅದು ಸಿಂಪಲ್ ಆಗಿದೆ, ಅದನ್ನು ತೋರಿಸಿದ್ದೀನಿ. ಅದ್ರ ಬೇಸ್ ಮೇಲೆ ನೀವು ಡೆಸ್ಟಿನಿ ನಂಬರ್ ಕಂಡುಹಿಡ್ಕೊಂಡು ಈ ಸೀರೀಸು ಈ ಕಾಂಬಿನೇಷನ್ಸ್ ಮೇಲೆ ನೋಡಿಕೊಂಡು ನಿಮ್ಮ ಲಕ್ಕಿ ನಂಬರ್ಸ್ನ ನೀವು ಚೂಸ್ ಮಾಡ್ಬೋದು. ಇದಿಷ್ಟು ಕೂಡ ಸಂಖ್ಯಾಶಾಸ್ತ್ರ 6 ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ನನ್ನ ಈ ವಿಡಿಯೋ ಇಷ್ಟ ಆಯಿತು, ನಿಮಗೆ ಲೈಕ್ ಆಯಿತು ಅಂತಂದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಸಂಖ್ಯೆ 7, 8, 9, 10 ಈ ಸಂಖ್ಯೆಗಳ ಬಗ್ಗೆ ನಾವು ಮಾತಾಡೋಣ. ಇದಿಷ್ಟು ಕೂಡ ಇವತ್ತಿನ ಎಪಿಸೋಡು ನಿಮ್ಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಧನ್ಯವಾದ.